ಪ್ರೈಸ್ ದ ಲಾರ್ಡ್. ನಮ್ಮ ರಕ್ಷಕನು ಒಡೆಯನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ರಿ. ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ಕ್ರಿಸ್ತನಲ್ಲಿ ನಂಬ್ತಾ ಇದ್ದಾನೆ. ಪ್ರಿಯ ದೇವ ಮಕ್ಕಳೇ, ಈ ವಿಡಿಯೋ ಮೂಲಕವಾಗಿ ನಿಮಗೆ ತಿಳಿಯಪಡಿಸುವಂಥ ವಿಷಯ ಯಾವುದಂದರೆ, ಇದೇ ಗುರುವಾರ 25ನೇ ತಾರೀಕು ಎಡಕನಲ್ಲಿ ಇರುವಂಥ ರೋಷಪ್ ಶಾರನ್ ಎಜಿ ಚರ್ಚ್, ಸಾರೋನಿನ ರೋಜಾ ಎಜಿ ಚರ್ಚ್ ಎಡಕನಲ್ಲಿರುವಂಥ ಆ ಸಭೆಯಲ್ಲಿ ನಾವು ಮಹಿಳೆಯರ ಕೂಟವನ್ನು ವುಮನ್ಸ್ ಕಾನ್ಫರೆನ್ಸ್ ಯಾಕಮ್ಮ ಅಲಿತಿ ಎಂಬ ಟೈಟಲಿಂದ ಈ 3ನೇ ಕೂಟಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಕರ್ತನು ಈ ಕೂಟದ ಮೂಲಕವಾಗಿ ಬಲವಾದ ಕಾರ್ಯಗಳನ್ನು ಮೊದಲನೇ ಮಾಡೆಲಲ್ಲಿ ನೋಡಿದ್ವಿ, 2ನೇ ಮಾಡೆಲಲ್ಲಿ ನೋಡಿದ್ವಿ, ಈ 3ನೇ ಮಾಡೆಲಲ್ಲಿ ಕೂಡ ಕರ್ತನು ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಈ ಕೂಟ ವಿಶೇಷವಾಗಿ ಸಿರಿಯರಿಗೋಸ್ಕರ, ಹೆಣ್ಮಕ್ಕಳಿಗಾಗಿ ಅನೇಕ ಜನರು ಅವರ ರೋಗದಲ್ಲೂ ಕುಟುಂಬದಲ್ಲೂ ವೈಯಕ್ತಿಕ ಜೀವನದಲ್ಲೂ ಅನೇಕ ಕಷ್ಟ ನಷ್ಟ ಕಣ್ಣೀರು ನೋವುಗಳು, ಅನೇಕ ಫ್ರೀಡಮ್ ಅಂದ ಮಾತಾಡೋಕ್ಕಾಗದೇ ಇರುವಂಥದ್ದು. ಈ ಕೂಟ ವಿಶೇಷವಾಗಿ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಬಾಧೆಗಳಿಗೆ, ನಿಮ್ಮ ರೋಗಗಳಿಗೆ, ನಿಮಗಿರುವಂಥ ಸಮಸ್ಯೆಗಳಿಗೆ ಉತ್ತರಿಸುವಂಥ ಈ ಕೂಟದ ಮೂಲಕವಾಗಿ ಆಲ್ರೆಡಿ ನೀವೆಲ್ಲ ಬಂದು ಆಶೀರ್ವಾದ ಹೊಂದಿಕೊಂಡಿದ್ದೀರಾ. ಯಾಕಮ್ಮ ಹಲಿತಿ ಎಂಬುದು ಆ ಟೈಟಲ್ ಮೂಲಕವಾಗಿ ಈ ಕೂಟವನ್ನು ನಾವು ನಡೆಸ್ತಾ ಇದ್ದೇವೆ. ಇದುವರೆಗೂ ಈ ಕೂಟಕ್ಕೆ ಬರದೇ ಇರೋರನ್ನ ನಿಮ್ಮನ್ನ ಪ್ರೀತಿಯಿಂದ ಕರೀತಾ ಇದ್ದೇವೆ. ಈ ಕೂಟಕ್ಕೆ ಬನ್ನಿ. ಗುರುವಾರ ಎಡಕನಲ್ಲಿರುವಂಥ ಸಭೆಯಲ್ಲಿ ಬೆಳಿಗ್ಗೆ 9:30 ಸಂಜೆ 4:00ವರೆಗೂ ಅದ್ಭುತವಾಗಿ ದೇವರು ಅದ್ಭುತವಾದ ಕಾರ್ಯಗಳು ಮಾಡಲಿಕ್ಕಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ನಿಮ್ಮನ್ನು ಎದುರು ನೋಡ್ತಾ ಇದ್ದೇವೆ. ದೇವರು ನಿಜವಾಗಿ ಈ ಕೂಟದ ಮೂಲಕವಾಗಿ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ನೀವೆಲ್ಲರೂ ಎದುರು ನೋಡ್ತಾ ಬನ್ನಿ, ನಿರೀಕ್ಷೆಯಿಂದ ಬನ್ನಿ. ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕೆ ದೇವರು ಸಿದ್ಧವಾಗಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸಭೆಯಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಸಭೆಯಾಗಿ ಸೇರಿ ಈ ಕೂಟವನ್ನು ಇಡುತ್ತಾ ಇದ್ದೇವೆ. ಪ್ರಾರ್ಥನೆ ಪೂರ್ವಕವಾಗಿ, ಉಪವಾಸದ ಮೂಲಕವಾಗಿ ಕರ್ತನು ಈ ಕೂಟದಲ್ಲಿ ಬಲವಾದ ಕಾರ್ಯಗಳನ್ನು, ಅದ್ಭುತ ಸೂಚಕ ಮಹತ್ವದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ವಿಶೇಷವಾಗಿ ಹೆಣ್ಮಕ್ಕಳನ್ನ ನಾನು ಕರೀತಾ ಇದ್ದೇನೆ. ಬ್ರಾಂಚ್ ಸಭೆಗಳಲ್ಲಿರುವಂಥ ಈಸ್ತೂರು, ಹೊಸಲಿರ್ಬೋದು, ಪಾಟ್ಲಿಪುರ ಇರ್ಬೋದು, ಇನ್ನು ಎಲ್ಲೆಲ್ಲ ನಮ್ಮ ಬ್ರಾಂಚ್ ಸಭೆಗಳಿದೆ, ಅವರೆಲ್ಲರೂ ಕೂಡ ನೀವು ಸೇರಿ ಬರಬೇಕಂತ ನಿಮ್ಮನ್ನು ಪ್ರೀತಿಯಿಂದ ಕರೀತಾ ಇದ್ದೇನೆ. ಯಾರು ಮಿಸ್ ಮಾಡ್ಕೋಬೇಡ್ರಿ. ಈ ದೊಡ್ಡ ಅವಕಾಶ, ಈ ದೊಡ್ಡ ಆಶೀರ್ವಾದನ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರನ್ನು ಕೂಡ ಗುರುವಾರ ಎದುರು ನೋಡ್ತಾ ಇದ್ದೀವಿ. ಬನ್ನಿ. ವಿಶ್ವಾಸಿಗಳಿಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರರು, ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಯವರೆಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಕೂಟದ ಮೂಲಕವಾಗಿ ಸ್ತ್ರೀಯರ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ, ಒಂದು ದೊಡ್ಡ ಪ್ರಾಜೆಕ್ಟ್ ನೋಡೋಕ್ಕೆ ದೇವರು ಸಹಾಯ ಮಾಡ್ತಾನೆ. ಈ ಕೂಟದಲ್ಲಿ ನಾವು ಎದುರು ನೋಡ್ತಾ ಇದ್ದೀವಿ. ಬನ್ನಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.